ಹಂಪಿಯ ಜನತಾ ಫ್ಲಾಟ್ ಬಳಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ವಿರೂಪಾಕ್ಷ ದೇಗುಲದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ದೃಶ್ಯ. ಪ್ರವಾಸಿಗರು ಮತ್ತು ಸ್ಥಳೀಯರಲ್ಲಿ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಪ್ರವಾಸಿಗರಿಗೆ ಜಾಗರೂಕರಾಗಿರಲು ಸೂಚನೆ ಕೂಡ ನೀಡಲಾಗಿದೆ. ಹಂಪಿಯ ವಿರೂಪಾಕ್ಷ ದೇಗುಲದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದ್ದು ಪ್ರವಾಸಿಗರು ಮತ್ತು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಹಂಪಿ ಪ್ರವಾಸೋದ್ಯಮ ಕೇಂದ್ರ, ಹಾಗಾಗಿ ಅಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಹಂಪಿಯನ್ನು ಕಣ್ತುಂಬಿಕೊಳ್ಳುವುದಕ್ಕೆ ರಾಜ್ಯದ ನಾನಾ ಭಾಗಗಳಿಂದ, ನೆರೆ ರಾಜ್ಯಗಳ ನಾನಾ ಭಾಗಗಳಿಂದ, ವಿದೇಶಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಆಹಾರವನ್ನರಸಿ ಕಾಡಿನಿಂದ ನಾಡಿಗೆ ಬರುವಂತಹ ಕಾಡು ಪ್ರಾಣಿಗಳು ಅಲ್ಲಿಗೆ ಬರುವಂತಹ ಪ್ರವಾಸಿಗರ ನಿದ್ದೆಗೆಡಿಸ್ತಾ ಇದೆ. ಸಿಸಿಟಿವಿಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ವೀಕ್ಷಕರೇ. ಹಂಪಿಯಲ್ಲಿ ಚಿರತೆಯೊಂದು ಓಡಾಡ್ತಾ ಇರುವಂಥದ್ದು ನಗರದಲ್ಲಿ, ಹಂಪಿಯಲ್ಲಿ ಸಹಜವಾಗಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಹಂಪಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಹಂಪಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗ್ತಾಲೇ ಇರುತ್ತೆ. ಆದರೆ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು, ಆಹಾರವನ್ನರಸಿ ಕಾಡಿನಿಂದ ನಾಡಿಗೆ ಬಂದಿರುವಂಥ ಚಿರತೆ ಓಡಾಡ್ತಾ ಇರುವಂಥದ್ದು ಸಹಜವಾಗಿಯೇ ಈ ರೀತಿಯ ಒಂದು ಆತಂಕಕ್ಕೆ ಕಾರಣವಾಗುವಂತೆ ಮಾಡಿದೆ. ಹಾಗಾಗಿ ಪ್ರವಾಸಿಗರಿಗೆ ಜಾಗರೂಕರಾಗಿರಿ ಅಂತ ಸೂಚನೆ ಕೂಡ ನೀಡಲಾಗಿದೆ. ಹಂಪಿಯ ಜನತಾ ಫ್ಲಾಟ್ ಬಳಿ ಕಾಣಿಸ್ಕೊಂಡಿರುವಂತಹ ಚಿರತೆ, ವಿರೂಪಾಕ್ಷ ದೇಗುಲದ ಬಳಿ ಚಿರತೆ ಕಾಣಿಸ್ಕೊಂಡಿದ್ದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು ಚಿರತೆ ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಚಿರತೆ ಓಡಾಡ್ತಾ ಇರುವಂಥದ್ದು, ಚಿರತೆಗೂ ಕೂಡ ನಾನು ಎಲ್ಲಿ ಬಂದುಬಿಟ್ಟಿದ್ದೀನಿ ಅಂತ ಅನ್ನುವಂತಾಗಿದೆ. ನೋಡಿ, ಅಲ್ಲೊಂದು ನಾಯಿ ಮರಿಯನ್ನು ಕಚ್ಕೊಂಡು ಹೋಗ್ತಾ ಇರುವಂಥದ್ದು. ಸಿಸಿಟಿವಿಯ ದೃಶ್ಯಾವಳಿ ನೋಡಿದಾಗ ಎಂಥವ್ರಿಗೂ ಕೂಡ ನಡುಕ ಶುರುವಾಗುತ್ತೆ. ಹಗಲೇ ಈ ರೀತಿಯಾಗಿ ಅಥವಾ ರಾತ್ರಿ ವೇಳೆಯಲ್ಲಿ ಚಿರತೆ ಓಡಾಡ್ತಾ ಇದೆ ಅಂತಂದಾಗ ಸಹಜವಾಗಿಯೇ ಜನ ಹೊರಗಡೆ ಬರಲಿಕ್ಕೂ ಹೆದರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಇತ್ತ ಗಮನ ಹರಿಸಬೇಕು. ಹಂಪಿಯ ಜನರ ನಿದ್ದೆಗೆಡಿಸಿರುವಂತಹ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ನಾಯಿಯೊಂದನ್ನು ಹೊತ್ತೊಯ್ತಾ ಇರುವಂಥದ್ದು ಚಿರತೆ, ಆ ದೃಶ್ಯವನ್ನು ಗಮನಿಸಬಹುದಾಗಿದೆ. ಆ ನಾಯಿಯನ್ನು ಚಿರತೆ ಹೊತ್ತೊಯ್ದ ಸ್ವಲ್ಪ ಹೊತ್ತಿಗೆ ಅಲ್ಲೊಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾರೆ. ಅಕಸ್ಮಾತ್ ಏನಾದರೂ ಅಪ್ಪಿತಪ್ಪಿ ಆ ವ್ಯಕ್ತಿ ಏನಾದರೂ ಚಿರತೆ ಎದುರಿಗೆ ಕಾಣಿಸ್ಕೊಂಡಿದ್ದರೆ ಬಹುಶಃ ಆ ವ್ಯಕ್ತಿಯನ್ನು ಹೊತ್ತೊಯ್ತಾ ಇತ್ತೋ ಏನೋ. ಅದೃಷ್ಟವಶಾತ್ ಆ ವ್ಯಕ್ತಿ ಬಚಾವಾಗ್ತಾರೆ ಕೂದಲೆಳೆ ಅಂತರದಲ್ಲಿ. ಆದರೆ ಬಡಪಾಯಿ ನಾಯಿ ಚಿರತೆಗೆ ಬಲಿಯಾಗಿದೆ, ನಾಯಿ ಮರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.